ಒಂದಿನ ಪ್ರಾಣಿ ತಿಂದಿತ್ತಲ್ಲ ಚಿರತೆ, ಹೆಂಗೈತೆ ಪ್ರಾಣಿ ಮೂಳೆ ಫುಲ್ ತಿಂದೈತೆ. ಚಿರತೆ ಬಂದ್ಬಿಟ್ಟು ಹೋಗೈತಿ ಇಲ್ಲಿ. ಅಲ್ಲಿ ನೋಡಲ್ಲಿ ಕಡಂದಿ ಅನ್ಸುತ್ತೆ, ಯಾವ್ದೋ ಒಂದಿನ ತಿಂದ್ಬಿಟ್ಟು ಹೋಗಿರೋದು ಪ್ರಾಣಿ. ನನ್ ಟೆಂಟ್ ನೋಡಿ ಹೆಂಗೈತೆ. ಬಿಕಾಸ್ ಚೀಪ್ ಟೆಂಟ್ ನೋಡಿ ಹೇಗಿದೆ. ಅಂಡ್ ಸಿ ಮೈ ಎಕ್ಸ್ಪೆನ್ಸಿವ್ ಟೆಂಟ್. ಲೈಟ್ ಆಗಿ ಅನಿತಾಯ್ತು ನೋಡಿ ಮಳೆ ಹನಿ. ನಮ್ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಯ್ತು. ಚಿಕನ್ ನೋಡಿ ಎಷ್ಟು ಕ್ಲೀನ್ ಆಗಿ ಬೆಂದೈತೆ. ನಾವಿವತ್ತು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಕ್ಯಾಂಪಿಂಗ್ ನ ಮಾಡ್ತಾ ಇದೀವಿ. ನನ್ನ ಹತ್ರ ಒಂದ್ ಕತ್ತಿ ಬಿಟ್ಟು ಬೇರೆ ಏನೂ ಇರಲ್ಲ, ಆದ್ರೆ ನನ್ನ ಫ್ರೆಂಡ್ ಹತ್ರ ಎಲ್ಲ ಇರುತ್ತೆ. ನಾನೇನು ಇಲ್ದೆ ಸರ್ವೈವ್ ಆಗ್ತೀನಾ ಇಲ್ವಾ ನೋಡೋಣ ಬನ್ನಿ. ರಾಜುಗೆ ಫುಲ್ ಎಲ್ಲ ಟೆಂಟು ಎಲ್ಲ ಇರುತ್ತೆ, ನನ್ನ ಹತ್ರ ಏನೂ ಇರಲ್ಲ, ಆದ್ರೆ ನಾನು ಅವನ್ಕಿಂತ ಚೆನ್ನಾಗಿ ಕ್ಯಾಂಪ್ ಮಾಡ್ತೀನಿ. ನೋಡೋಣ ಚಾಲೆಂಜ್ ಸರಿ ಮಾಡ್ರಿ. ನಾನು ಗೈಸ್ ನನ್ನ ಹತ್ರ ಈ ಮಚ್ ಬಿಟ್ರೆ ಬೇರೆ ಏನು ಇಲ್ಲ. ರಾಜು ಆಲ್ರೆಡಿ ಕ್ಯಾಂಪಿಂಗ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೋತಾವನೆ. ಗೈಸ್ ನೋಡಿ ಬ್ಯಾಗಲ್ಲಿ ಫುಲ್ ಐಟಮ್ ಇದೆ, ಟೆಂಟು ಕೂಡ ಇಲ್ಲಿದೆ ನೋಡಿ. ಎಷ್ಟು ಶಾರ್ಪ್ ಐತೆ ತೋರಿಸ್ತೀನಿ. ಅವನು ಸ್ವಲ್ಪ ನೀರ್ ಕೊಡ್ಸ್ರ, ನಾಲಿಗೆ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಟ್ಟೈತೆ. ವಿಕಾಸ್ ಅದೆಲ್ಲೋ ಮರ ಕಡಿಯಕ್ ಹೋದ. ನಮ್ಗೆ ಇವಾಗ ತಲೆನೋವೇ ಇಲ್ಲ. ಫುಲ್ ನನ್ನ ಹತ್ರ ಫುಲ್ ಸೆಟಪ್ ಇದೆ. ಇವಾಗ ರೆಡಿ ಮಾಡೋಣ ಬನ್ನಿ 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 ಬನ್ನಿ. ಫಸ್ಟ್ ಟೈಮ್ ನಾನು ಆಕ್ಚುಲಿ ಇದನ್ನ ಸೆಟಪ್ ಮಾಡ್ತಿರೋದು, ನನಗೂ ಐಡಿಯಾ ಇಲ್ಲ ಹೇಗೆ ಅಂತ. ಈಗ ಹೋಗ್ಬಿಟ್ಟು ಯಾವ್ದಾರು ಹಳೆ ಮರ ಇದ್ರೆ ಕಡ್ಕೊ ಬರೋಣ ಬನ್ನಿ. ಗೈಸ್ ನನ್ನ ಕೈಲೇ ಈ ಟೆಂಟ್ನ ರೆಡಿ ಮಾಡೋಕ್ಕಾಗ್ತಿಲ್ಲ ಈ ಬಿಸಿಲಲ್ಲಿ. ಪಾಪ ವಿಕಾಸ್ ಆ ಯಾವ ಮೂಲೆಯಲ್ಲಿ ಅದೇನು ಮರ ಕಡಿತಿದ್ದಾನೋ ಏನೋ ನನಗಂತೂ ಗೊತ್ತಾಗ್ತಿಲ್ಲ. ನನಗಂತೂ ಪಾಪ ಅನ್ನಿಸ್ತಾ ಇದೆ. ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ. ಸಾಕಾಗೈತೆ ಗೈಸ್. ಮಾತ್ರ ಮಳೆ ಬಂದ್ರಂತೂ ಇನ್ನೂ ಸಾಕಾಗಿರುತ್ತೆ. ಫುಲ್ಲು ಗ್ರಾಸು. ಮರ ಹುಡುಕ್ತಾ ಇದೀನಿ, ಹಾಳಾಗಿರೋ ಮರನ. ಬನ್ನಿ ಬನ್ನಿ. ಈ ಕಡ್ಡಿಗಳನ್ನ ಈಗ ಜೋಡಿಸ್ಕೊಂಡು ಆ ಮೂಲೆಯಿಂದ ಈ ಮೂಲೆಗೆ ನೋಡಿ ನೀರಿದೆ, ಸಮುದ್ರ. ಬೇಕಾ ನಿಮ್ಗೆ ಸಮುದ್ರದ ನೀರು? ಫುಲ್ಲು ಪಾಚಿ ಕಟ್ಕೊಬಿಟ್ಟೈತೆ ಕೊಳೆ ನೀರು. ನಮ್ಮ ಕ್ಯಾಂಪಿಂಗ್ ಏನೇನು ಬೇಕು ಎಲ್ಲಾನು ಹುಡುಕ್ತೀನಿ ನಾನು ಇವಾಗ. ನಮ್ಮ ಹತ್ರ ಇಂಟರ್ನ್ಯಾಷನಲ್ ಚಾಕು ಇದೆ ನೋಡಿ ಹೆಂಗೈತೆ. 5 ನಿಮಿಷ ನನ್ನ ಫುಲ್ ಸೆಟಪ್ ರೆಡಿ ಆಗ್ಬಿಡುತ್ತೆ. ಗೈಸ್ ರಾಜು ನಾನು ಹೋಗೋಷ್ಟರಲ್ಲಿ ಪಕ್ಕ ಕ್ಯಾಂಪ್ನೇ ರೆಡಿ ಮಾಡ್ಬಿಟ್ಟಿರ್ತಾನೆ. ಟೆಂಟ್ ಆಯ್ತು ಅವನ ಹತ್ರ. 4 ಮೊಳೆನ ಗಾಳಿಲಿ ಹಾರ್ಕೊಂಡು ಹೋಗ್ಬಾರ್ದು ಅಂತ ಮಳೆ ಹೊಡಿಬೇಕು. ಆ್ಯಕ್ಚುಲಿ ಸ್ಟ್ರಾಂಗ್ ಆಗಿರುತ್ತೆ ಟೆಂಟು. ಎಲ್ಲೂ ಗಾಳಿ ಬಂದರೂ ಮಳೆ ಬಂದರೂ ಏನೂ ಆಗಲ್ಲ. ನೋಡಿ ಯಾವುದೋ ಹೆಂಗೈತೆ ಪ್ರಾಣಿ ಮೂಳೆ ಫುಲ್ ತಿಂದೈತೆ. ಚಿರತೆ ಬಂದ್ಬಿಟ್ಟು ಹೋಗೈತಿ ಇಲ್ಲಿ. ಚಿರತೆ ಬಂದರೆ ನಮ್ಮನ್ನು ಅಟ್ಯಾಕ್ ಮಾಡಿ ಹಿಂಗೆ ತಿಂದ್ಬಿಡುತ್ತೆ. ಬನ್ನಿ ಅಷ್ಟನ್ನು ನಾವು ಮರ ಕಡ್ಕೊ ಹೊಟ್ಟೋಗೋಣ. ನೋಡಿ ಗೈಸ್ ಹೆಂಗೈತೆ ಮೂಳೆ. ಸ್ಮೆಲ್ ಹೊಡಿತೈತೆ. 4 ಮೂಲೆಗೆ 4 ಮೊಳೆ ಹೊಡೆದ್ರೆ ಆ 1 ಆ 2 ಆ 3 ಆ 4 ಮುಗೀತು. ಪ್ರಾಣಿ ಯಾವುದೋ ಚಿರತೆ ಏನೋ ತಿಂದಿರೋದು. ಕಾಡು ಪ್ರಾಣಿ ಯಾವುದೋ ಕುರಿನೋ ಏನೋ ಹಿಡ್ಕೊಬಂದೈತೆ ಅಂದರೆ ಇಲ್ಲಿ ನೋಡಿ ಹಂದಿ. ಯಾವುದೋ ಹಂದಿನ ತಿಂದ್ಬಿಟ್ಟು ಹೋಗಿರೋದು ಪ್ರಾಣಿ. ಇಲ್ಲೇ ಐತೆ ನೋಡಿ ಹಂದಿ. ಮುಖ ಹಂಗೆ ಐತೆ. ಯಾವುದೋ ಕಾಡಂದಿ. ಅಪ್ಪ ಇಲ್ಲೇ ಎಲ್ಲರೂ ಇರ್ಬೋದು ಅದು ಚಿರತೆ. ಬೇಗ ಹೊಟ್ಟೋಗೋಣ ನಾವು. ನನಗೆ ಹೆವಿ ಸ್ಮೆಲ್ ಹೊಡಿತೈತೆ, ಬಟ್ ಆದರೂ ನಿಮ್ಗೆ ವೀಡಿಯೋಲಿ ತೋರಿಸ್ಬೇಕು ಅಂತ ತೋರಿಸ್ತಾ ಇದೀನಿ. ಗಾಯ್ಸ್ ನಮ್ಮ ಟೆಂಟು ರೆಡಿ ಆಗೇ ಹೋಯ್ತು ನೋಡಿ. ಇದು ಒಣಗೋಗೈತೆ ನೋಡಿ ಫುಲ್ಲು ಮರ. ಏನು ಉಳಿದಿಲ್ಲ ಈ ಮರದಲ್ಲಿ. ಸೊ ಚೆನ್ನಾಗಿಲ್ಲ ಮರ, ಅದಕ್ಕೆ ಈ ಮರನ ಕಡಿಯೋಣ. ಒಣಗೋಗಿರೋ ಮರನ ಕಡಿಯೋಣ. ಅಪ್ಪ ಮರ ಕಡಿಯೋಷ್ಟ ನಂಗೆ ಸುಸ್ತೇ ಆಗೋಗ್ಬಿಡ್ತು ಅನ್ಕೊಳ್ಳಿ. 5 ನಿಮಿಷದಲ್ಲಿ ನನ್ನ ಟೆಂಟ್ ಫುಲ್ ರೆಡಿ. ವಿಕಾಸ್ ಅದೆಲ್ಲಿ ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ. ಬನ್ನಿ ನಿಮ್ಗೆ ಆ್ಯಕ್ಚುಲಿ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ನೋಡಿ ಒಳಗಡೆ 5 ಸ್ಟಾರ್ ಹೋಟ್ಲ್ಗಿಂತ ಏನು ಕಡಿಮೆ ಇಲ್ಲ ಗೈಸ್. ಈ ಮಂಚ ಸುತ್ತಲೂ ಎಷ್ಟು ಜೊತೆ ಚಪ್ಪಲಿ ಹಾಕಿದೆ ಗೊತ್ತಲ್ಲ. 2 ಜೊತೆನೂ ಕಿತ್ತೋಗಂಗ್ ಹೊಡಿತೀನಿ. ಕ್ಯಾಂಪ್ನೇ ಇಷ್ಟೊತ್ತಿಗೆ ರಾಜು ಕ್ಯಾಂಪ್ನೇ ಹಾಕ್ಬಿಟ್ಟಿರ್ತಾನೆ ಟೆಂಟ್ನ. ನಾನು ಇನ್ನೂ ಫಸ್ಟ್ ಮರ ಕಡಿಯೋದ್ರಲ್ಲೇ ಇದ್ದೀನಿ. ಆಲ್ರೆಡಿ ಯಾವುದೋ ಹಳೆ ಮರಗಳು ಬಿದ್ದಿದ್ದು ಎಷ್ಟೊಂದು. ಅವೇ ಸಾಕು ನಮಗೆ ಕ್ಯಾಂಪ್ಗೆ. ಈಗ ಹೋಗ್ಬಿಟ್ಟು ಇದರಲ್ಲಿ ಕ್ಯಾಂಪ್ನ ರೆಡಿ ಮಾಡೋಣ. ಗೈಸ್ ಕೆಳಗಿಂದ ಬೆಟ್ಟ ಹತ್ಕೊಂಡು ಬಂದೆ. ಹೆವಿ ಸುಸ್ತಾಗ್ಬಿಟ್ಟೈತೆ. ಅಲ್ಲಿ ನೋಡಿ ಆಲ್ರೆಡಿ ರಾಜು ಕ್ಯಾಂಪೇ ಹಾಕ್ಬಿಟ್ಟವನೆ. ನೀವೆಲ್ಲರೂ ತುಂಬ ದಿನದಿಂದ ನೋಡ್ತಾ ಇನ್ನು ಕ್ಯಾಂಪಿಂಗ್ ವಿಡಿಯೋ ಮಾಡಿ ಬ್ರೋ ಅಂತಿದ್ರಿ. ಅದಕ್ಕೋಸ್ಕರ ಇವತ್ತು ತುಂಬ ಎಫರ್ಟ್ಸ್ ಹಾಕಿ ಕ್ಯಾಂಪಿಂಗ್ ವಿಡಿಯೋ ಮಾಡ್ತೀನಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕಷ್ಟ ಬೀಳ್ತಾ ಇದೀನಿ. ಏನಪ್ಪ ರಾಜು ಆಲ್ರೆಡಿ ರೆಡಿ ಮಾಡ್ಬಿಟ್ಟಿದ್ಯಾ? ಹೆಂಗೆ 5 ನಿಮಿಷ ತಗೊಂಡಿಲ್ಲ. ನಿಮ್ ಟೆಂಟ್ ಕೊಟ್ಟಿದ್ದೆ ಅದಕ್ಕೆ ಮಾಡಿದ್ಯಾ? ಹಿಂದೆಗಡೆ 2 ಕಡ್ಡಿ ಈ ತರ ಜೋಡ್ಸೋದು, 2 ಮರನ. ಹಿಂದೆಗಡೆ 2 ಮರ ಈ ತರ ಜೋಡಿಸೋದು. ಮೇಲ್ಗಡೆ 1 ಮರನ ಹಾಕೋದು. ಅದ್ರ ಮೇಲೆ ಟಾರ್ಪಲ್ ಹಾಕಿದ್ರೆ ನಮ್ ಟೆಂಟ್ ರೆಡಿ. ಫಸ್ಟ್ 2 ಮರ ಜೋಡಿಸ್ಕೋತೀನಿ ಈ ತರ. ಇದಕ್ಕೆ ಹಗ್ಗ ಕಟ್ಕೊಳ್ಳೋಣ. ಇದ್ರ ಮೇಲ್ಗಡೆ ಟಾರ್ಪಲ್ ಹಾಕಿದ್ರೆ ನಮ್ ಕ್ಯಾಂಪ್ ರೆಡಿ ಆಗುತ್ತೆ. ಹೆಂಗೆ ನಮ್ದು ಟೆಂಟ್ ಹೆಂಗೆ ಪ್ಲಾನ್? ಫುಲ್ ಜಿಗಿ ಅಲ್ಲ, ನನಗೆ ತಲೆ ಓಡ್ಲಿಲ್ವಲ್ಲ ಈ ಥರ ಎಲ್ಲ ಮಾಡ್ತೀಯ ಅಂತ. ಚೆನ್ನಾಗೈತೆ, ದೊಡ್ಡ ಐತೆ ಮಾತ್ರ, ಸೂಪರ್ ಆಯ್ತು. ಯಾವುದೋ ಇದು ಗಾಯ್ಸ್ ಇದೇ ಆಗಿದೆ. ಗಾಳಿ ಮಳೆ ಈ ಸುಂಟ್ರ ಗಾಳಿ ಬಂದ್ರೆ ಏನೂ ಆಗಲ್ಲ. ಅದು
ಹೆಂಗೆ ನೀನ್ ಟೆಂಟ್ ನೋಡಪ್ಪ ಉಣ್ಕೊಂಡು ಹೋಯ್ತೀನಿ ಟೆಂಟ್ ಕಟ್ತೀವಿರೋ ಫುಲ್ಲು. 4 ಕೋಲ್ ಹಾಕಿದ್ರೆ ಕೆಳಗಡೆ ಹೋಗ್ತಾನೆ ಇಲ್ಲ ಕೋಲು. ಕೆಳಗಡೆ ಕಲ್ಲೈತೆ ಇಲ್ಲಿ ಬೆಟ್ಟದ ಮೇಲೆ ಇದೀವಲ್ಲ, ಅದಕ್ಕೆ 3 ವುಡ್ ಹಾಕಿದೀವಿ. 3 ವುಡ್ಡಲ್ಲಿ ನಂದು ಟೆಂಟ್ನ ರೆಡಿ ಮಾಡ್ತೀನಿ. ಗೈಸ್ ಗುಂಡಿ ತೋಡ್ತಾ ಇದ್ದೀನಿ. ಭಾರಿ ಕಷ್ಟ ಐತೆ ಕ್ಯಾಂಪಿಂಗ್ ಮಾಡೋದು. ಟೆಂಟ್ ರೆಡಿ ಮಾಡ್ಕೋಬೇಕು, ಇನ್ನೇನು ಕತ್ಲಾಗ್ಬಿಡುತ್ತೆ. ಈಗ ಮೇಲ್ಗಡೆಗೆ ನಮಗೆ ಟಾರ್ಪಲ್ ಬೇಕು. ಅದಕ್ಕೆ ಇವಾಗ ರಾಜು ಹತ್ರ ಇಸ್ಕೋಬೇಕು ನಾವು. ಅರ್ಧ ರೆಡಿ ಆಗೈತೆ. ಟಾರ್ಪಲ್ ಹಾಕ್ಬಿಟ್ರೆ ಫುಲ್ ರೆಡಿ ಆಗಿಬಿಡುತ್ತೆ ಅಷ್ಟೇ. ರಾಜು ಇವಾಗ ಟಾರ್ಪಲ್ ಕೊಡ್ತಾನೆ ನಮಗೆ. ಗೈಸ್ ನೋಡಿ ಟಾರ್ಪಲ್ನ ಹಾಕಿದ್ದೀನಿ. ಒಂದೇ ಒಂದು ಕತ್ತಿಯಿಂದ ನಾನು ಫುಲ್ಲು ನನ್ನ ಕ್ಯಾಂಪ್ನ ರೆಡಿ ಮಾಡಿದ್ದೀನಿ. ಬಿಸಿಲೇ ಬೀಳಲ್ಲ, ಒಳ ಕೂತ್ಕೊಳ್ಳ. ನೋಡಿ ಬಿಸಿಲಾಯ್ತು ಇವಾಗ. ಅಮ್ಮನ ಪಾತಿಯ ಅಪ್ಪತ್ತಿ ತಾತ. ಗೈಸ್ ನಂದು ಟೆಂಟ್ ರೆಡಿ ಆಯ್ತು. ರಾಜು ಟೆಂಟ್ ಅಲ್ಲ ಐತೆ, ಅದ್ ಬಿಡಿ ಡೆಕತ್ಲಾನ್ದು. ಇದು ನಾನೇ ಮಾಡಿರುವಂತ ಕ್ಯಾಂಪ್. ಹೆಂಗಾಯ್ತು ರಾಜು? ಅದೇನು ಅವಾಗಲೇ ಹೇಳ್ದೆ, ಒಂದೇ ಒಂದು ಮಚ್ಚಿಂದ ರೆಡಿ ಮಾಡಿದೆ ಅಂತ. ನಾನ್ ಕೊಟ್ಟಿದ್ದಕ್ಕೆ ಮಾಡಿರೋದು ಇದು. ಸರಿನಾ? ಇದು ಟಾರ್ಪಲ್ ಯಾರ್ದು? ಓಕೆ ಆಯ್ತು ಬಿಡಪ್ಪ. ಆಯ್ತು ಟಾರ್ಪಲ್ ಕೊಟ್ಟಿರೋದಕ್ಕೆ ರೆಡಿ ಆಯ್ತು. ಗೈಸ್ ಗರಿ ಇರ್ಲಿಲ್ಲ ಇಲ್ಲಿ, ನಾನೇನ್ ಮಾಡ್ಲಿ, ಅದಕ್ಕೆ ಟಾರ್ಪಲ್ ಬೇಕಿತ್ತು. ಸಗದಾಗಿ ಗೈಸ್ ನಾನು ನಮ್ಮ ಟೆಂಟ್ ಒಳಗಡೆ ಕೂತ್ಕೊಂಡೆ. ಸ್ವಲ್ಪ ಒತ್ತುತ್ತೈತೆ ನನಗೆ ಹಂಡು. ಉಲ್ಪಸ್ರೆಗಳು ಬೇಜಾನ್ ಬೆಳ್ಕೊಂಡೈತೆ. ಅದಕ್ಕೆ ಉಲ್ಪಸ್ರನ್ನ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಬೆಡ್ ಮಾಡ್ಕೋತೀನಿ ನಾನು. ಒಂದ್ ಕಾಲದಲ್ಲಿ ಎಷ್ಟು ಸೀಮೆ ಹುಲ್ ಕುಯ್ದಿಲ್ಲ. ಇವು ಹುಲ್ಲೆಲ್ಲ ಯಾವ ಲೆಕ್ಕ. ಕಟ್ ಮಾಡ್ತಾ ಇದ್ದೀನಿ. ಹುಲ್ ಬೇಕು ನಮ್ಗೆ ಜಾಸ್ತಿ. ತಲೆ ಬಾಚೈತೆ ಕ್ಲೀನಾಗೆ, ಚೆನ್ನಾಗಿ ಕಾಣಿಸ್ತಾ ಇದೀನಿ ಗೈಸ್. ಅಯ್ಯೋ ನನ್ ಮನ್ಸನ್ನೇ ಕತ್ಬಿಟ್ಟಿಯಲ್ಲೋ ಕರಿ ಮನ್ಮತ. ಹಿಂದೆಗಡೆ ಹಾಕೋಣ ಬನ್ನಿ, ನಮ್ಮ ಟೆಂಟ್ ಒಳಗೆ ಹಾಕೋಣ ಹುಲ್ನ ಇವಾಗ. ಆಹಾ ಒಳ್ಳೆ ನ್ಯಾಚುರಲ್ ಬೆಡ್ ರೆಡಿ ಮಾಡ್ತಾ ಇದೀನಿ ಗೈಸ್. ರಾಜು ಅವ್ನ ಟೆಂಟಲ್ಲಿ ಎಂಜಾಯ್ ಮಾಡ್ತಾವನೆ. ನಾನು ನೋಡಿ ನಮ್ಮ ಟೆಂಟಲ್ಲಿ ಇದ್ದೀನಿ ಇವಾಗ. ಟೆಂಟಲ್ಲಿ ನನಗೆ ಒಂದು 2 ಲೀಟ್ರ್ ವಾಟರ್ ಬಾಟ್ಲ್ ಐತೆ. ಗೈಸ್ ಬಿಕಾಸ್ ಚೀಪ್ ಟೆಂಟ್ ನೋಡಿ ಹೇಗಿದೆ. ಅಂಡ್ ಸಿ ಮೈ ಎಕ್ಸ್ಪೆನ್ಸಿವ್ ಟೆಂಟ್. ವೆಲ್ಕಮ್ ಟು ಮೈ ಎಕ್ಸ್ಪೆನ್ಸಿವ್ ಟೆಂಟ್. ಒಳಗಡೆ ಟೆಂಟ್ ಒಳಗಡೆ ಕೂತಿದ್ದೀನಿ. ಬಿಸಿಲೈತೆ ಸ್ವಲ್ಪ, ಸಂಜೆ ಆಗಲಿ. ಮುಂದೆಗಡೆ ನೋಡಿ ಹೆಂಗೈತೆ ವ್ಯೂ. ಸಿ ನಮ್ಮ ಎಕ್ಸ್ಪೆನ್ಸಿವ್ ಟೆಂಟಲ್ಲಿ ಚಿಪ್ಸ್ ಇದೆ, ಬಿಸ್ಕಿಟ್ಸ್ ಇದೆ. ದೆನ್ ದಿಸ್ ಈಸ್ ಮಸಾಲಾ ರೈಸ್. ಎಂಜಾಯ್. ಆ್ಯಂಡ್ ಇನ್ನೊಂದು ಮಜಾ ಮಾಡೋಕ್ಕೆ ಸ್ಪೀಕರ್ನ ತಂದಿದ್ದೀನಿ. ಮಳೆ ಬರಲಿ, ಒಳ್ಳೆ ಸಾಂಗ್ ಹಾಕಿ ಫುಲ್ 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 ನಿಮಗೆ ತೋರಿಸ್ತೀನಿ ಇದಂಗೆ. ನಾನು ಬಡವ, ನಮ್ಮ ಪ್ರೀತಿಗೆ ಬಡತನವಿಲ್ಲ. ಗೈಸ್ ನಾನು ಇನ್ನು ಒಬ್ಬನೇ ಕೂತಿದ್ದೀನಿ. ರಾಜು ಅಲ್ಲಿ ಪಕ್ಕದಲ್ಲಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾವನೆ ನೋಡಿ, ಬತಾವನೆ. ಸ್ಪೀಕರ್ ಎಲ್ಲ ಆಯ್ತು, ನಿನ್ನೆ ಕುಡಿ ಬಾ. ಆಯ್ತು ಇವಾಗ ನಮ್ಮ ಸ್ನ್ಯಾಕ್ಸ್ ಟೈಮು. ಚಿಪ್ಸ್ ಇದೆ, ನಾನು ಸ್ವಲ್ಪ ತಿಂತೀನಿ, ಬಿಕಾಸ್ ಸ್ವಲ್ಪ ಕೊಡ್ತೀನಿ. ತಿಂತೀರಾ? ತಿಂತೀಯಾ? ಇವಾಗ ಮಾಡೋಣ. ಇವಾಗ ಚಿಕನ್ ರೆಡಿ ಮಾಡೋಣ ತಿನ್ನಕ್ಕೆ ನೈಟ್ಗೆ. ಗೈಸ್ ಫುಲ್ ಚಿಕನ್ ತಂದಿದ್ದೀವಿ ನಾವು, ಒಂದು ಉಂಡೆ ಕೋಳಿನ. ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕಿ ತಂದೂರಿ ಥರ ರೆಡಿ ಮಾಡೋಣ. ಗೈಸ್ ಬಿಸ್ಲರಿ ವಾಟ್ರಲ್ಲಿ ಫುಲ್ಲು ಚಿಕನ್ ಎಲ್ಲ ತೊಳೆದಿದ್ದೀವಿ. ಚಿಕನ್ ತಂದೂರಿ ಮಸಾಲೆ ಸಿಗಲಿಲ್ಲ, ಅದಕ್ಕೆ ಕಬಾಬ್ ಮಸಾಲೆ ತಂದಿದ್ದೀನಿ. ನೀವೇನಾದ್ರು ಮಾಡಿಕೊಂಡ್ರೆ ತಂದೂರಿ ಮಸಾಲೆ ತಗೊಳ್ಳಿ. ಎರಡು ಮೊಟ್ಟೆ ಹಾಕಿದ್ದೀವಿ ಐತೆ. ನಾವು ಸಿಟಿಲಿ ಬೆಂಗಳೂರಲ್ಲಿ ಏನೇನು ಮಾಡ್ಬೋದು, ಏನೇನು ತಿನ್ಬೋದು, ಈ ಮಜಾ ಸಿಗಲ್ಲ. ಕ್ಯಾಂಪ್ ಮಾಡೋದು ಚೆನ್ನಾಗೈತೆ ಗೈಸ್. ಕ್ಯಾಂಪಿಂಗ್ ವೀಡಿಯೋಸ್ ಇಷ್ಟ ಆದರೆ ಹೇಳಿ, ಮಾಡೋಣ. ಡೈಲಿ ಲಾಗ್ಸ್ದು ಸೆಕೆಂಡ್ ಚಾನಲ್ ಕೂಡ ಐತೆ. ನೀವು ಯಾರು ಸೆಕೆಂಡ್ ಚಾನಲ್ನ ಇನ್ನೂ ನೋಡಿಲ್ಲ ಅಂತಂದರೆ ವಿಕಾಸ್ ಲಾಗ್ಸ್ ಅಂತ ಐತೆ, ಅಲ್ಲೂ ನೋಡಿ. ಇದೊಂಥರ ಕುಕಿಂಗ್ ಚಾನಲ್ ಆಗ್ಬಿಡೈತಲ್ಲ ನಂದು. ವಿಕಾಸ್ ಗೌಡ ಕುಕಿಂಗ್ ಚಾನಲ್ ಮಾಡ್ಬಿಡೋಣ ಗೈಸ್. ಇವಾಗ ಚಿಕನ್ಗೆ ಮಸಾಲೆ ಹಾಕೋಣ ಬನ್ನಿ. ಮಸಾಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಆವಾಗ ಅದು ಮಸಾಲೆನ ಹಿಡ್ಕೊಳ್ಳುತ್ತೆ ಚಿಕನ್ನು. ಮತ್ತು ಮಸಾಲೆನೂ ಅಷ್ಟೇ ಜಾಸ್ತಿ ಕ್ಲೀನಾಗೆ ಜಾಸ್ತಿ ಹಾಕಬೇಕು. ಚಿಕನ್ ಹಾಕ್ಬಿಟ್ಟು ಪೇಪರ್ನ ಫುಲ್ ಮೇಲ್ಗಡೆ ರೋಲ್ ಮಾಡಬೇಕು. ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಚಿಕನ್ನ ಫುಲ್ಲು ರೋಲ್ ಮಾಡಿದ್ದೀವಿ ನೋಡಿ ಪೇಪರಲ್ಲಿ. ಇವಾಗ ಏನಂತ ಅಂದರೆ ಮಾಮೂಲಿ ಬೆಂಕಿಲಿ ಬೇಯಿಸೋದು ಅಷ್ಟೇ ಇದನ್ನು ಗೈಸ್. ಮೇಲ್ಗಡೆ ನೋಡಿ ಫುಲ್ಲು ಮಳೆ ಬರೋ ಥರ ಆಗ್ಬಿಟ್ಟೈತೆ. ಕ್ಲೌಡ್ಸು ಲೈಟಾಗಿ ಅನಿತಾಯ್ತು ನೋಡಿ ಮಳೆ ಹನಿ.
ಆ ಕಡೆ ನೋಡಿ ದೂರದಲ್ಲಿ ಸಿಟಿ ಎಲ್ಲ ಕಾಣಿಸ್ತೈತೆ. ನಮ್ಮ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಯಿತು, ಬೆಂಕಿ ಹಚ್ಚಿದ್ದೀವಿ. ಇವಾಗ ಚಿಕನ್ನ ಮೇಲ್ಗಡೆ ಹಾಕ್ಬಿಟ್ಟು ಚಿಕನ್ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಳೆ ಬರೋ ಚಾನ್ಸಸ್ ಜಾಸ್ತಿ ಐತೆ, ಅದಕ್ಕೆ ಈಗಲೇ ಚಿಕನ್ ರೆಡಿ ಮಾಡಿಬಿಡೋಣ ಅಂತ. ನೋಡು ಚಿಕನ್ನು ಬೇಯ್ತಾ ಐತೆ ನೋಡಿ, ಚೆನ್ನಾಗಿ ಬೇಯಬೇಕು ಗೈಸ್ ಚಿಕನ್ ಇದು, ಆವಾಗಲೇ ಟೇಸ್ಟ್ ಬರೋದು. ವ್ಯೂ ಮಾತ್ರ ಸಕ್ಕತ್ತಾಗೈತೆ. ಆ ಕಡೆ ನೋಡಿ ರಾಜು ಅಲ್ವಾ, ಏನು ತಿಂತಿದ್ಯಾ ರಾಜು? ಬಿಸ್ಕೆಟ್. ಎಷ್ಟು ಚೆನ್ನಾಗೈತೆ ನೋಡಿ ನಮ್ಮ ಕ್ಯಾಂಪಿಂಗು. ನಂದೊಂದು ಸೂಪರ್ ಆಗಿರೋ ಟೆಂಟು, ಅಲ್ಲಿ ನೋಡಿ ಅಸಹ್ಯವಾಗಿರೋ ಟೆಂಟು, ಇಲ್ಲಿ ನೋಡಿ ಚಿಕನ್ನು. ಕತ್ಲೆ ಆಗೋಯ್ತು ಇನ್ನೇನು ಆಲ್ಮೋಸ್ಟು. ಆ ಕಡೆ ಸಿಟಿ ನೋಡಿ ಸಕ್ಕತ್ತಾಗಿ ಕಾಣಿಸ್ತೈತೆ ಫುಲ್, ಆ ಕಡೆ ಕೆಳಗೆಲ್ಲ ಲೈಟ್ಸು. ಚಿಕನ್ನು ಫುಲ್ಲು ಬೆಂದೈತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಓಪನ್ ಮಾಡೋಣ ಬನ್ನಿ ಗೈಸ್. ಓಪನ್ ಮಾಡ್ತಾ ಇದ್ದೀನಿ. ಫುಲ್ ಪೇಪರ್ ಹೆವಿ ಸುತ್ತಿದ್ವಲ್ಲ, ಹೆವಿ ಐತೆ. ಓಪನ್ ಮಾಡ್ತೀನಿ ರೀ ಫುಲ್. ನೋಡಿ ಆಲ್ಮೋಸ್ಟ್ ನನ್ನ ಪ್ರಕಾರ ಬೆಂದೈತೆ ಚೆನ್ನಾಗೆ ಗೈಸ್. ಚಿಕನ್ ನೋಡಿ ಎಷ್ಟು ಕ್ಲೀನಾಗಿ ಬೆಂದೈತೆ, ಮುಟ್ಟಿದ್ರೆ ಬುಡ್ಕೊಬಿಡ್ತೈತೆ. ಫುಲ್ ಎಲ್ಲ ಸುತ್ತ ಬೆಂದೈತೆ ಕ್ಲೀನಾಗೆ ಗೈಸ್. ಚಿಕನ್ ಟೇಸ್ಟ್ ಹೆಂಗೈತೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ಇವಾಗ ಒಂದು ಸ್ವಲ್ಪ ಕಿತ್ಕೊಂಡಿದ್ದೀನಿ. ಕಬಾಬ್ ಮಸಾಲ ಹಾಕಿದ್ವಿ, ಕಬಾಬ್ ಪೌಡ್ರ್ ಹಾಕಿದ್ದೀವಲ್ಲ, ಮಸಾಲ ಬೇರೆದು ಕರೆಕ್ಟಾಗಿರೋದು ಹಾಕಿದ್ರು ಇನ್ನೂ ಚೆನ್ನಾಗಿದೆ ಅದು. ಬಟ್ ಈಗಲೂ ಚೆನ್ನಾಗೈತೆ, ತಿನ್ಬೋದು. ರಾಜು ತಿಂತವನೆ ಗೈಸ್. ರಾಜು ತಿಂದ್ಬಿಟ್ಟು ಹೇಳ್ತಾನೆ ರೀ ಹೆಂಗೈತೆ ಅಂತ. ಮಸಾಲ ಒಂದು ಸ್ವಲ್ಪ ಕಬಾಬ್ದು ಹಾಕ್ಬಾರ್ದಾಗಿತ್ತು, ಬೇರೆ ಮಸಾಲೆ ಹಾಕ್ಬೇಕಿತ್ತಲ್ವ. ಸೂಪರ್. 10:30 ಆಗೈತೆ ಟೈಮು. ನಾವು ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಈ ಕಡೆ ಸೈಡು, ಕಾಡು ಸೈಡು. ಅವಾಗಲೇ ನೋಡಿದ್ವಲ್ಲ ಯಾವುದೋ ಒಂದಿನ ಪ್ರಾಣಿ ತಿಂದಿತ್ತಲ್ಲ ಚಿರತೆ, ಆ ಕಡೆ ಸೈಡ್ ಒಂದು ವಾಕ್ ಹೋಗ್ಬಿಟ್ಟು ಬರೋಣ. ಸೇಫ್ಟಿ ಕತ್ತಿ ಇಟ್ಕೊಂಡಿದ್ದೀನಿ, ಬನ್ನಿ ಒಂದು ವಾಕ್ ಹೋಗೋಣ. ಇವಾಗ ಲೈಟ್ ಆನ್ ಮಾಡ್ಕೊತೀನಿ. ಇಂಟರ್ನ್ಯಾಷನಲ್ ಲೈಟ್ ಗೈಸ್ ಇದು, ಫುಲ್ಲು ಗೋಸ್ಟ್ ಹಂಟಿಂಗ್ ಇಲ್ಲಿಲ್ಲ. ಹೋಗ್ತಾ ಇದ್ವಿ ಆ ಕಡೆ ಸೈಡೇ ನಾವು ನೋಡಿದ್ವು, ಅಲ್ಲಿ ಪ್ರಾಣಿ ಸುತ್ತ ಬಿದ್ದಿತ್ತಲ್ಲ, ಏನಾದ್ರು ಕಾಣಿಸುತ್ತಾ ನೋಡೋಣ ಇಲ್ಲಿ ಯಾವ್ದಾರು ಪ್ರಾಣಿ ಗಿಣಿ ಆಯ್ತಾ ಅಂತ. ನೈಟ್ ಟೈಮ್ ಹಂಗಾಯ್ತು ನೋಡಿ, ಫುಲ್ಲು ಡೌನ್ ಕೆಳಗೆ. ಆ ಕಡೆ ಹೋದ್ರೆ ಫುಲ್ಲು ಆಳ ಅಲ್ವ ರಾಜು? ರಾಜು ಅಲ್ಲಿ ನೋಡ, ಅಲ್ಲಿ ಹೈ 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 ಯಾವ್ದೋ ಪ್ರಾಣಿ ಅಲ್ವಾ? ಯಾವ್ದೋ ಕಣ, ಕಡಂದಿ ಅನ್ಸುತ್ತೆ. ಚು ಓಡಾಯ್ತು ನೋಡಲ್ಲ ಆ ಕಡೆ ಸೈಡು. ಕಲಿಸಿ ಹಾಂ ಕಲ್ಲು ಅದೇನೋದು ಆ ಕಡೆ. ಏನು ಕಾಡು ಹೆಂಗಾಯ್ತು ನೋಡ್ರಿ ರಾಜು. ಹೊರಟೋಗೋಣ ರಾಜು ವಾಪಸ್ಸು. ಹಾಂ ಬಂದು ಮಲ್ಕೊಳ್ಳೋಣ ಬನ್ನಿ, ಹೋಗಿ ಮಲ್ಕೊಳ್ಳೋಣ. ಅದೇನೋದಲ್ಲಿ ಓಡೋಗಿದ್ದು, ನಾವು ಅಲ್ಲೇ ಬಂದ್ವಿ ಕರೆಕ್ಟಾಗಿ. ಕಾಡಂದಿ ತಿಂದಿತ್ತಲ್ಲ ಚಿರ್ತನೋ ಏನೋ ಪ್ರಾಣಿ, ಅದಲ್ಲೇ ಇರೋದು. ಈ ಕಡೆ ಸೈಡ್ ಏನೋ ಓಡೋಯ್ತು. ಸುಮ್ಮನೆ ಯಾಕೆ ಹೋಗ್ಬಿಟ್ಟು ಮಲ್ಕೊಳ್ಳೋಣ. ಒಂದು ವಾಕ್ ಹೋಗ್ಬಿಟ್ಟು ಬಂದ್ವಿ ಕೆಳಗಡೆ, ಏನೋ ಪ್ರಾಣಿ ಓದಂಗಾಯ್ತು ಆ ಕಡೆ ಸೈಡು. ಸೌಂಡ್ ಬಂತು, ಅದಕ್ಕೆ ಯಾಕೆ ಬೇಕು ಅಂತ ವಾಪಸ್ ಕ್ಯಾಂಪಿಗೆ ಬಂದ್ವಿ. ರಾಜ ನೋಡಿ ಆ ಕಡೆ. ಗುಡ್ ನೈಟ್ ಗೈಸ್, ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದೀವಿ. ನನ್ನ ಟೆಂಟ್ ನೋಡಿ ಹೆಂಗೈತೆ. ರಾಜು ನೋಡಿ ಒಳಗಡೆ ಆರಾಮಾಗಿ ಮಲ್ಕೊಂಡವನೆ. ನೋಡೋಣ ಬೆಳಗ್ಗೆ ಎದ್ದು ಅಲ್ಲವರೆಗೂ. ಬಾಯ್ ಗುಡ್ ನೈಟ್. ಅರ್ಧ ಬಾಡಿ ಅಷ್ಟೇ ನಾನು ಟೆಂಟ್ ಒಳಗೆ ಇಡ್ಸುತ್ತೆ, ಇನ್ನು ಮಿಕ್ಕುದು ಅರ್ಧ ಇಡ್ಸೋದೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಮಲ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಹೇಳ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ಗುಡ್ ನೈಟ್ ಗೈಸ್. ಬೆಳಗ್ಗೆ ಆನ್ ಮಾಡ್ತೀನಿ ಕ್ಯಾಮ್ರಾನ. ಗೈಸ್ ಫೈನಲಿ ಬೆಳಗ್ಗೆ ಆಗೈತೆ. 7 ಗಂಟೆ ಟೈಮು. ಫುಲ್ಲು ಹೆಂಗೈತೆ ನೋಡಿ. ರಾಜು ಎದ್ದು ಬಂದ. ಹೆಂಗೆ ರಾಜು? ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಈಗ ಸದ್ಯಕ್ಕೆ ಮನೆಗೆ ಹೋಗ್ತೀವಿ.